ಎಲ್ಲರಿಗೂ ನಮಸ್ಕಾರ. ಈ ಕತೆ ಸುಮಾರು 5 ವರ್ಷಗಳ ಹಿಂದೆ ತಮ್ಮ ಸಮಾಜ ಸೇವೆಯನ್ನೇ ಬಿಡಬೇಕಾದ ಭಾವುಕ ಕತೆ ಇದು. ಬನ್ನಿ ಶುರು ಮಾಡೋಣ. ಇವನ ಹೆಸರು ಸಂತೋಷ್ ಮತ್ತೆ ಇವನ ಹೆಸರು ರಾಜು ಅಂತ. ಜನರು ಇವರನ್ನ ಸಮಾಜ ಸುಧಾರಕರು ಎಂದು ಬಿರುದು ಕೊಟ್ಟು ಕರೆಯುತ್ತಿದ್ದರು. ಅಂತ ಸಮಾಜ ಸುಧಾರಣೆ ಕೆಲಸ ಅಂತದೇನ್ ಮಾಡಿದ್ದಾರೆ ಎಂದು ನಿಮಗೂ ಕೂಡ ಯೋಚನೆ ಬರಬಹುದು. ಈ ಸಂತೋಷ್ ಅನ್ನುವರು ಯಾರಾದರೂ ಬೈಕ್ ಓಡಿಸ್ಬೇಕಾದ್ರೆ ಸೈಡ್ ಸ್ಟ್ಯಾಂಡ್ ತೆಗೆಯೋದು ಮರೆತೋಗಿದ್ರೆ ಅಂಥವ್ರಿಗೆ ಜೋರಾಗಿ ಅನಾ ಸ್ಟ್ಯಾಂಡ್ ಅಂತ ಹೇಳಿ ಅವರನ್ನು ಪ್ರಾಣಾಪಾಯದಿಂದ ಪಾರು ಮಾಡ್ತಾ ಇದ್ದರು. ಈ ರಾಜು ಅನ್ನುವರು ಯಾರಾದರೂ ಹಗಲತ್ತಲೇ ಗಾಡಿ ಹೆಡ್ಲೈಟ್ ಹಾಕೊಂಡು ಬರ್ತಾ ಇದ್ರೆ ಅಂಥವ್ರಿಗೆ ಸನ್ನೆ ಮಾಡಿ ಹೆಡ್ಲೈಟ್ ತೆಗೆಸಿ ಅವರ ಗಾಡಿ ಬ್ಯಾಟ್ರಿ ಶಕ್ತಿಯನ್ನ ಇನ್ನೂ ಉಳಿಸ್ತಾ ಇದ್ದರು. ಆದರೆ ಈ 2 ವರ್ಷದ ಹಿಂದೆ ಇವರು ಸಮಾಜ ಸೇವೆಯಿಂದ ನಿವೃತ್ತಿ ಪಡೆಯಬೇಕಾಯಿತು. ಏಕೆಂದರೆ 2023ರಿಂದ ಬೈಕ್ ಟೆಕ್ನಾಲಜಿಯಲ್ಲಿ ಯಾರಾದರೂ ಸೈಡ್ ಸ್ಟ್ಯಾಂಡ್ ಹಾಕೋದು ಮರೆತು ಹೋದ್ರೆ ಸೆನ್ಸಾರ್ ಮುಖಾಂತರ ಇಂಡಿಕೇಟ್ ಆಗಿ ಗಾಡಿನೇ ಸ್ಟಾರ್ಟ್ ಆಗಲ್ಲ. ಈ ತರ ಫೀಚರ್ ಬಂದು ಸಂತೋಷ್ ರವರ ಬಾಳನೆ ಹಾಳು ಮಾಡಿತ್ತು. ಈ ರಾಜು ಅನ್ನೋವರ ಕತೆ, ಈ ಟೆಕ್ನಾಲಜಿಯಲ್ಲಿ ಯಾರಾದರೂ ಹೆಡ್ಲೈಟ್ ಹಾಕೊಂಡು ಬರ್ತಾ ಇದ್ರೆ ಸನ್ನೆ ಮಾಡಿ ಹೇಳೋಕ್ಕೂ ಆಗ್ತಾ ಇಲ್ಲ. ಏಕೆಂದರೆ ಗಾಡಿ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಹೆಡ್ಲೈಟ್ ತನಗೆ ತಾನೇ ಹತ್ಕೊಳುತ್ತೆ. ಈ ತರಹದ ಫೀಚರ್ ಬಂದು ಈ ಟೆಕ್ನಾಲಜಿಯಲ್ಲಿ ಇವರಿಗೆ ಬದುಕನ್ನ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೇಕೆಂದು ಗೊತ್ತಾಗ್ತಾ ಇಲ್ಲ. ನೀವೇ ಕಮೆಂಟ್ ಮಾಡುವ ಮೂಲಕ ಇಂಥವರಿಗೆ ಒಂದು ಸಮಾಜ ಸುಧಾರಣೆ ಕೆಲಸ ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇದು ಇವರಿಬ್ಬರ ಭಾವುಕ ಕಥೆ ಆಗಿತ್ತು.